ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪರಾಭವ ನಾಮ ಸಂವತ್ಸರ ಯುಗಾದಿ ಆಚರಣೆಯೊಂದಿಗೆ ಆರಂಭ ಆಗ್ತಾ ಇದೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಆಯುಷ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸಮೃದ್ಧಿ, ಕೀರ್ತಿ ದೊರೆಯಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಪರಾಭವ ನಾಮ ಸಂವತ್ಸರ ಹೆಸರೇ ಸೂಚಿಸುವಂತೆ ಸೋಲು ಅನ್ನೋದನ್ನ ಅರ್ಥೈಸುತ್ತೆ. ಸೋಲು ಯಾವುದರ ಉನ್ನತಿಗೆ ಕಾರಣ ಆಗುತ್ತೆ? ಜಗತ್ತಿನ ಅಹಂಕಾರವನ್ನ ಸೋಲಿಸಿ ಒಳ್ಳೆಯದನ್ನ, ವಿನಯತೆಯನ್ನ ಗೆಲ್ಲಿಸುತ್ತೆ ಅನ್ನೋದು ಈ ಸಂವತ್ಸರದ ಫಲದಲ್ಲಿದೆ. ಅಹಂಕಾರವನ್ನ ಸೋಲಿಸಿದಾಗ ಹೊಸ ವಿಷಯಗಳ ಉತ್ಪತ್ತಿ ಆಗುತ್ತೆ, ಅನುಭವ ಆಗುತ್ತೆ, ಜಾಗೃತಿ ಆಗುತ್ತೆ. ಮನುಷ್ಯನ ಅಹಂಕಾರವನ್ನು ನಾಶ ಮಾಡಿ ಮಾನವರಲ್ಲಿ ವಿನಯತೆ ನಿರ್ಮಾಣ ಆಗಿ ಮಾನವರ ಮನಶುದ್ಧಿಯನ್ನ ಪ್ರೇರೇಪಿಸುವಂತಹ ವರ್ಷವೂ ಆಗಿದೆ. ಯುಗಾದಿ ವರ್ಷ ಆರಂಭದಲ್ಲಿ ಯುಗಾದಿಯ ಗೋಚಾರ ಗ್ರಹಗಳ ಭವಿಷ್ಯದ ಫಲಗಳನ್ನು ತಿಳಿಯುವಾಗ ಮುಖ್ಯವಾಗಿ ದೀರ್ಘಕಾಲದವರೆಗೆ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಫಲಗಳನ್ನು ತಿಳಿಸಲಾಗುತ್ತೆ. ಅದರಲ್ಲಿ ಗುರುಗ್ರಹ ಆರಂಭದಲ್ಲಿ ಮಿಥುನ ರಾಶಿ, ಜೂನ್ ಮಾಸದಲ್ಲಿ ಕಟಕ ರಾಶಿಯನ್ನು ಪ್ರವೇಶಿಸಿ, ಆನಂತರ ಸಿಂಹ ರಾಶಿಯನ್ನು ಪ್ರವೇಶಿಸಿ, ವಕ್ರ ಸಂಚಾರದಿಂದ ಕಟಕ ರಾಶಿಯನ್ನು ಪ್ರವೇಶಿಸಿ, ಕಟಕ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು, ಶನಿಗ್ರಹ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡಲಿದ್ದು, ರಾಹು ಕೇತು ಗ್ರಹಗಳು ಸಿಂಹ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ವರ್ಷದ ಅಂದರೆ ಡಿಸೆಂಬರ್ ಮಾಸದಲ್ಲಿ ರಾಹು ಕೇತು ಗ್ರಹಗಳು ಸಿಂಹ ರಾಶಿಯಿಂದ ಕಟಕ ರಾಶಿ, ಕುಂಭ ರಾಶಿಯಿಂದ ಮಕರ ರಾಶಿಯನ್ನ ಛಾಯಾಗ್ರಹಗಳು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಈ 4 ಗ್ರಹಗಳ ಆಧಾರಿತವಾಗಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ನಿಖರ ಮತ್ತು ಸತ್ಯತೆಯ ಮಾಹಿತಿಗಳೊಂದಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವಿಶೇಷ ನಿಖರ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಳ್ಳುವಾಗ ನಿಖರ ಜ್ಯೋತಿಷ್ಯ ಲೆಕ್ಕ ಸತ್ಯತೆಗಳನ್ನು ತಿಳಿಬೇಕಾಗುತ್ತೆ. ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಗ್ರಹಗಳು ರಾಶಿಯಿಂದ ರಾಶಿಗೆ ಪ್ರವೇಶಿಸುವಾಗ ಗೋಚಾರ ಫಲಗಳನ್ನು ಜ್ಯೋತಿಷಿಗಳು ಟಿವಿ, ಮೀಡಿಯಾ, ಯೂಟ್ಯೂಬ್, ಡಿಜಿಟಲ್ ಮಾಧ್ಯಮಗಳಲ್ಲಿ ತಿಳಿಸ್ತಾರೆ. ರಾಶಿಗಳಿಗೆ ಗೋಚಾರ ಗ್ರಹಗಳು ಕಡಿಮೆ ಪ್ರಮಾಣದಲ್ಲಿ ಪ್ರಭಾವವನ್ನು ಮಾಡುತ್ತವೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಸತ್ಯವನ್ನು ತಿಳಿಸ್ತಾ ಬಂದಿದ್ದೇನೆ. ಬಹುತೇಕ ಜನರಿಗೆ ಈ ಸತ್ಯ ತಿಳಿತಾ ಇಲ್ಲ. ಈಗಿನ ಕಾಲದಲ್ಲಿ ಜಗತ್ತಿನಾದ್ಯಂತ ಇರುವ ಅಭಿಪ್ರಾಯವನ್ನು, ಅನುಭವವನ್ನು, ನಿಖರ ಅಧ್ಯಯನದ ಮಾಹಿತಿಗಳನ್ನು ಗೂಗಲ್ ಟೆಕ್ನಾಲಜಿಯಿಂದ ತಿಳಿಬಹುದಾಗಿದೆ. ಮೊದಲನೇ ಇಮೇಜ್ನಲ್ಲಿ ನೀವು ನೋಡಬಹುದು, ಮೂಲ ಜ್ಯೋತಿಷ್ಯದಲ್ಲಿ ಗ್ರಹಗಳ ಫಲಗಳನ್ನು ನಿರ್ಣಯಿಸುವಾಗ ದಶಾಭುಕ್ತಿ ಫಲಗಳನ್ನೇ ಆಧರಿಸಿ ಎಷ್ಟು ಪ್ರಮಾಣದಲ್ಲಿ ಗ್ರಹಗಳು ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸಲ್ಪಟ್ಟಿದೆ. ಅಂದರೆ 80% ದಶಾಭುಕ್ತಿ ಗ್ರಹಗಳೇ ಫಲಗಳನ್ನು ನೀಡುತ್ತವೆ. ಗೋಚಾರ ಗ್ರಹಗಳು 20% ಭಾಗದಷ್ಟು ಮಾತ್ರ ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ಮೂಲ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರ್ಣಯದಲ್ಲಿ ತಿಳಿಸಲಾಗುತ್ತೆ. ಗೂಗಲ್ ಸರ್ಚ್ನಿಂದ ನೀವು ತಿಳಿಬಹುದು. 20% ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು, ಫಲಗಳನ್ನು ನೀಡುತ್ತವೆ ಅನ್ನೋದು. ಎರಡನೇ ಸರ್ಚ್ನಲ್ಲಿ ನೀವು ತಿಳಿಬಹುದು, 20ರಿಂದ 30% ಭಾಗದಷ್ಟು ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು ಮಾಡುತ್ತವೆ ಅನ್ನೋದು. ಇದರ ಪ್ರಕಾರವಾಗಿ ದಶಾಭುಕ್ತಿ ಗ್ರಹಗಳೇ ನಿಮಗೆ 80 ಭಾಗದಷ್ಟು ಫಲಗಳನ್ನು ನೀಡುತ್ತವೆ.
ಸತ್ಯ ಮತ್ತು ನಿಖರತೆಯು ನಿಮಗೆ ತಿಳಿಬೇಕಂದ್ರೆ ಈಶ್ವರಾನುಗ್ರಹ ಬೇಕಾಗುತ್ತೆ, ಕಾಲದ ಪ್ರಭಾವವು ಆಗಬೇಕಾಗತ್ತೆ. ಸತ್ಯವನ್ನು ತಿಳಿಯಿರಿ, ನಿಮ್ಮ ಜ್ಞಾನಾಭಿವೃದ್ಧಿ ಆಗಲಿ ಅನ್ನುವಂತಹ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮೇಷರಾಶಿಯವರಿಗೆ ಸಾಡೆ ಕಾಲ ಆಗಿರೋದ್ರಿಂದ ವ್ಯಕ್ತಿತ್ವ ರೂಪಾಂತರಗೊಳ್ಳುವಂತಹ ಕಾಲ ಆಗಿರುತ್ತೆ. ಪ್ರಾರಂಭದಲ್ಲಿ ಸಾಡೆ ಕಾಲವೂ ಆಗಿ ರಾಶ್ಯಾಧಿಪತಿಯು 12ನೇ ಸ್ಥಾನ ಶನಿಗ್ರಹದೊಂದಿಗೆ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಬಹಳ ಒತ್ತಡಗಳು ಇರುತ್ತೆ, ವಿಘ್ನಗಳಾಗ್ತಾ ಇರುತ್ತೆ, ಕಾರ್ಯ ವಿಳಂಬ ಆಗ್ತಾ ಇರುತ್ತೆ. ನಿಮ್ಮ ಜನ್ಮರಾಶಿಯನ್ನ ಕೇತು ಗ್ರಹ ವೀಕ್ಷಿಸೋದ್ರಿಂದ ಸ್ವಯಂ ಸಂಶೋಧನೆಗಳನ್ನ ಮಾಡಿಕೊಳ್ಳುವಂತಹ ಕಾಲ, ಸಾಡೆ ಕಾಲ, ಅನುಭವವನ್ನ ಪಡೆದುಕೊಳ್ಳುವಂತಹ ಕಾಲ, ಆಧ್ಯಾತ್ಮ ಪ್ರಗತಿಯ ಸೂಚಕವ ಕಾಲವೂ ಆಗಿದೆ. ಶನಿಗ್ರಹ ದಶಮಾಧಿಪತಿಯಾಗಿ, ಲಾಭಾಧಿಪತಿಯಾಗಿ, 11ನೇ ಸ್ಥಾನಾಧಿಪತಿಯಾಗಿ ಉದ್ಯೋಗ ಸಮಸ್ಯೆಗಳು ಆಗುವಂತೆ, ಉದ್ಯೋಗದಲ್ಲಿ ಒತ್ತಡಗಳು ಇರುವಂತೆ, ಉದ್ಯೋಗದಲ್ಲಿ ಸ್ಥಳಾಂತರಗೊಳ್ಳುವಂತೆ, ಉದ್ಯೋಗವು ದೂರ ಸ್ಥಳದಲ್ಲಿ ಸಿಗುವಂತೆ, ಬದಲಾವಣೆಗಳನ್ನ ಮಾಡಿಕೊಳ್ಳುವಂತೆ ಶನಿಗ್ರಹದ ಪ್ರಭಾವವು ಉದ್ಯೋಗದಲ್ಲಿ ಆಗಲಿದೆ. ಮತ್ತು ಹೊರ ಸ್ಥಳಗಳಲ್ಲಿ ಆಗಬಹುದಾದಂತಹ ಸಮಸ್ಯೆಗಳು, 12ನೇ ಸ್ಥಾನವು ಬಂಧನ ಸ್ಥಾನ, ನಷ್ಟ ಸ್ಥಾನ, ವ್ಯಯ ಸ್ಥಾನ ಆಗಿರೋದ್ರಿಂದ ಕಾನೂನು ತೊಡಕುಗಳಾಗಬಹುದು ಅಥವಾ ನಿಮಗೆ ಅನಾರೋಗ್ಯದಿಂದ ಆಗಬಹುದು, ಒಂದೇ ಕಡೆ ಇರಬಹುದಾದಂತಹ ಪರಿಸ್ಥಿತಿಯು ಮೇಷರಾಶಿಯವರಿಗೆ ಬರಬಹುದು. ಅಂದರೆ ದಶಾಭುಕ್ತಿ ಕಾಲಗಳು ಕೆಟ್ಟಿದ್ದರೆ ಶನಿಗ್ರಹವು ಇಲ್ಲಿ ವಿಪರೀತವಾದಂತಹ ಅಶುಭವನ್ನ ನೀಡ್ತಾರೆ. ಶನಿಗ್ರಹ 12ನೇ ಸ್ಥಾನದಿಂದ ಜನ್ಮ ರಾಶಿಯಿಂದ ಅಂದ್ರೆ 2ನೇ ಸ್ಥಾನವನ್ನ ವೃಷಭ ರಾಶಿಯನ್ನ ವೀಕ್ಷಿಸ್ತಾರೆ. ಧನ ನಷ್ಟವೂ ಆಗುವ ಸಾಧ್ಯತೆ ಮತ್ತು ಧನಕ್ಕೆ ಬರುವಂತಹ ಹಣಕ್ಕೆ ಅಡೆತಡೆಗಳಾಗುವಂಥದ್ದು, ಕುಟುಂಬದ ಸಂಬಂಧಗಳು ಬೇರ್ಪಡುವಂತೆ, ಬೇಸರಗೊಳ್ಳುವಂತೆ, ಕುಟುಂಬದಲ್ಲಿ ಸಮಸ್ಯೆಗಳನ್ನ ಇಲ್ಲಿ ಆ ಸ್ಥಾನವನ್ನ ದೃಷ್ಟಿಸೋದ್ರಿಂದ ಶನಿ ಪ್ರಭಾವ ಇರಲಿದೆ. 6ನೇ ಸ್ಥಾನವನ್ನ ಶನಿ ವೀಕ್ಷಿಸೋದ್ರಿಂದ ಸೇವಾ ಸ್ಥಾನ, ನಿಮ್ಮ ಕರ್ತವ್ಯ ಸೇವೆ, ಎಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ ಅಲ್ಲಿ ಆಗುವ ಸಮಸ್ಯೆಗಳು ಮತ್ತು ದಶಾಭುಕ್ತಿ ಇಲ್ಲಿ ಹೆಚ್ಚಾಗಿ ಕೆಟ್ಟಾಗ ಅನಾರೋಗ್ಯವು ಬಾಧಿಸುವಂತೆ, ಸಾಲವೂ ಆಗುವಂತೆ, ಶತ್ರುಬಾಧೆಯೂ ಆಗುವಂತೆ ಶನಿ ಪ್ರಭಾವವು 6ನೇ ಸ್ಥಾನಕ್ಕೆ ಆಗಲಿದೆ. ಮತ್ತು 9ನೇ ಸ್ಥಾನವನ್ನ ಶನಿ ವೀಕ್ಷಣೆ ಮಾಡೋದ್ರಿಂದ 9ನೇ ಸ್ಥಾನದಲ್ಲಿ ಅದೃಷ್ಟ ಪರೀಕ್ಷೆಗಳು ಆಗುವಂತೆ, ಅದೃಷ್ಟಕ್ಕೆ ಅಡೆತಡೆಗಳು, ವಿಘ್ನಗಳಾಗುವಂತೆ ಇಲ್ಲಿ ಶನಿ ಪ್ರಭಾವ ಆಗಲಿದೆ. ದೂರ ಪ್ರಯಾಣಕ್ಕೆ ಶನಿಗ್ರಹ ಮತ್ತು 12ನೇ ಸ್ಥಾನದಲ್ಲಿ ದೂರ ಪ್ರಯಾಣಕ್ಕೆ ಶನಿಗ್ರಹ ಒಳ್ಳೆ ಫಲವನ್ನ ನೀಡುತ್ತಾರೆ. ಏಕೆಂದ್ರೆ ಆ ರಾಶಿ 12ನೇ ಸ್ಥಾನವು ದೂರ ಸ್ಥಳವನ್ನ ಸೂಚಿಸುತ್ತೆ. ಹಾಗಾಗಿ ಹೊರಗೆ ಹೋಗಿ ಉದ್ಯೋಗವನ್ನ ಮಾಡುವಂತಹ ಇಚ್ಛೆ ಇರುವವರು, ಕುಟುಂಬದಿಂದ ದೂರ ಹೋಗಿ ಇರುವಂತಹ ಇಚ್ಛೆ ಇರುವವರಿಗೆ ಇಲ್ಲಿ ಶನಿಗ್ರಹದ ಪ್ರಭಾವ ನಿಮಗೆ ಇಲ್ಲಿ ಸ್ವಾತಂತ್ರ್ಯದಿಂದ ನೀವು ಮಾಡಬಹುದಾದಂತಹ ಕೆಲಸ ಕಾರ್ಯಗಳನ್ನ ಸೂಚಿಸುತ್ತೆ. ಮತ್ತು ಗುರುಗ್ರಹ ನಿಮ್ಮ ಜನ್ಮ ರಾಶಿಯಿಂದ ಪ್ರಾರಂಭದಲ್ಲಿ 3ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು 2 ತಿಂಗಳಲ್ಲಿ ಗುರುಗ್ರಹ ಕಟಕ ರಾಶಿಯನ್ನ ಪ್ರವೇಶಿಸೋದ್ರಿಂದ ಇಲ್ಲಿ ಶನಿಯ ಎಲ್ಲಾ ಅಶುಭ ಫಲಗಳಿಗೆ ಇಲ್ಲಿ ಗುರುಗ್ರಹದ ಪ್ರಭಾವ ಸ್ವಲ್ಪ ಮಟ್ಟಿಗೆ ನಿಮಗೆ ಸುಧಾರಣೆಯನ್ನ ನೀಡುತ್ತೆ. ಯಾಕೆಂದ್ರೆ ಶನಿಗ್ರಹವನ್ನ ಗುರುಗ್ರಹ ಚತುರ್ಥ ಕಟಕ ರಾಶಿಯಿಂದ ಉಚ್ಚ ಸ್ಥಾನದಿಂದ ವೀಕ್ಷಿಸೋದ್ರಿಂದ ಶನಿಯ ಪ್ರಭಾವವು ಇಲ್ಲಿ ಕಡಿಮೆ ಆಗುತ್ತೆ. ಅಂದ್ರೆ ಗುರುಗ್ರಹ ನಿಮಗೆ ಭಾಗ್ಯಾಧಿಪತಿಯಾಗಿ ಅದೃಷ್ಟವು ಇಲ್ಲಿ ವರ್ಕ್ ಆಗುವಂತೆ, ಆ ಚತುರ್ಥ ಸ್ಥಾನ ಸಂಬಂಧಪಟ್ಟಂತೆ ನಿಮಗೆ ಮನೆ ಆಗ್ಬೋದು, ಮನಶಾಂತಿ ಆಗ್ಬೋದು, ಗೃಹದ ವಾತಾವರಣ ಆಗ್ಬೋದು, ಮಾತೃವಿನ ಸಹಕಾರ ಆಗ್ಬೋದು, ಮನೆಯವರ ಸಹಕಾರ ಆಗ್ಬೋದು, ಭೂಮಿ ಮತ್ತು ಮನೆ ವಿಷಯಗಳನ್ನ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಆಗ್ಬೋದು. ಇಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ, ಪ್ರಭಾವವನ್ನ ಮಾಡ್ತಾರೆ. ಏನೇ ಸಮಸ್ಯೆಗಳಿದ್ದರೂ ಕುಳಿತುಕೊಂಡು ಬಗೆಹರಿಸಿಕೊಂಡು ಹೋಗುವಂತಹ ಕಾಲ, ಮಾತನಾಡುವಂತಹ ಕಾಲ, ಕುಟುಂಬದಲ್ಲಿ ಆಗಬಹುದಾದಂತಹ, ಮನೆಯಲ್ಲಿ ನಡೆಯಬಹುದಾದಂತಹ ಮಂಗಳ ಶುಭ ಕಾರ್ಯಗಳಿಗೂ ಇಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಈ ಗ್ರಹ ಚತುರ್ಥ ಸ್ಥಾನದಿಂದ ಅಷ್ಟಮವನ್ನ ವೀಕ್ಷಿಸ್ತಾರೆ. ಅಷ್ಟಮದಲ್ಲಿ ವೃದ್ಧಿಯಾಗುವಂತೆ, ಆಯುಷ್ಯ ವೃದ್ಧಿಯಾಗುವಂತೆ ನಿಮ್ಮ ದಶಮ ಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡ್ತಾರೆ. ದಶಮದಲ್ಲಿ ವೀಕ್ಷಣೆ ಮಾಡೋದ್ರಿಂದ
ನಿಮ್ಮ ವೃತ್ತಿಯ ಮೇಲೆ ಪ್ರಭಾವ ಆಗಲಿದೆ. ಸಕ್ಸಸ್ ಇನ್ ಎಜುಕೇಶನ್ ಫೀಲ್ಡ್, ಫಿಲೋಸಫಿ ಫೀಲ್ಡ್ ಆಗ್ಬೋದು, ಸ್ಪಿರಿಚುವಲ್ ಫೀಲ್ಡ್ ಆಗ್ಬೋದು. ಇದರ ಸಂಬಂಧಪಟ್ಟಂತೆ ನೀವು ಗುರುವಿನ ಸಂಬಂಧಪಟ್ಟಂತಹ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾದಂತಹ ಉದ್ಯೋಗಗಳಲ್ಲಿ ನೀವಿದ್ದರೆ, ನ್ಯಾಯ ಸಂಬಂಧ, ತರ್ಕಶಾಸ್ತ್ರ ಸಂಬಂಧ ಉದ್ಯೋಗಗಳಲ್ಲಿ ನೀವಿದ್ದರೆ ಸಕ್ಸಸ್ ಅನ್ನ ಗುರುಗ್ರಹ ಈ ಸ್ಥಾನಕ್ಕೆ, ಈ ಕ್ಷೇತ್ರಗಳಿಗೆ ಒಳ್ಳೆ ಪ್ರಭಾವವನ್ನ ಮಾಡ್ತಾರೆ. ಮತ್ತು 12ನೇ ಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡ್ತಾರೆ. ಗುರುಗ್ರಹ 12ನೇ ಸ್ಥಾನಾಧಿಪತಿಯೂ ಆಗಿ ಶನಿಗ್ರಹ ಆ ಸ್ಥಾನದಲ್ಲಿ ಸಂಚಾರ ಇಲ್ಲಿ ಅಧಿಕ ವ್ಯಯವನ್ನೇ ಸೂಚಿಸುತ್ತೆ. ಮತ್ತು ದೂರದಲ್ಲಿ ಉದ್ಯೋಗ ಮಾಡುವವರಿಗೆ ಉದ್ಯೋಗ ಅವಕಾಶಗಳು ಸಿಗುವಂತೆ, ವಿದ್ಯಾಭ್ಯಾಸವನ್ನ ದೂರದಲ್ಲಿ ಮಾಡಬೇಕು, ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂದುಕೊಂಡುವವರಿಗೆ ಇಲ್ಲಿ ಅನುಕೂಲಗಳು ಆಗುವಂತೆ ಗುರುವಿನ ಪ್ರಭಾವವೂ ಆಗಲಿದೆ. ಪಂಚಮ ಸ್ಥಾನದಲ್ಲಿ ಕೇತು ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ಇಲ್ಲಿ ಕೇತು ಗ್ರಹದಿಂದ ಅಡೆತಡೆಗಳು ಆಗ್ತಾ ಇರುತ್ತೆ, ವಿಘ್ನಗಳು ಆಗ್ತಾ ಇರುತ್ತೆ. 7.5 ಕಾಲವೂ ಆಗಿರೋದ್ರಿಂದ ಗುರುಬಲವೂ ಇಲ್ಲದೆ ಇರೋದ್ರಿಂದ, ಆದರೆ ಕೇತು ಗ್ರಹ ಡಿಸೆಂಬರ್ ಮಾಸದಲ್ಲಿ ಸಿಂಹ ರಾಶಿಯಿಂದ ಕಟಕ ರಾಶಿಯನ್ನು ಪ್ರವೇಶಿಸ್ತಾರೆ. ಮತ್ತು ಗುರು ಭಾಗ್ಯಾಧಿಪತಿಯೂ ಆಗಿ ಹೈಯರ್ ಎಜುಕೇಶನ್ ಸ್ಥಾನಾಧಿಪತಿಯೂ ಆಗಿ ಉಚ್ಚ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಅನುಕೂಲ ಮತ್ತು ಪ್ರಗತಿಯ ಫಲವನ್ನ ಗುರುಗ್ರಹ ನೀಡುತ್ತಾರೆ. ಹೈಯರ್ ಎಜುಕೇಶನ್ಗೆ ಸ್ಪರ್ಧಾತ್ಮಕವಾದ ಪರೀಕ್ಷೆಗಳಿಗೆ ಆಗ್ಬೋದು, ಇಲ್ಲಿ ಅನುಗ್ರಹದ ಫಲವನ್ನ ಗುರುಗ್ರಹ ನೀಡುತ್ತಾರೆ. ಕೇತು ಗ್ರಹ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ ಆಧ್ಯಾತ್ಮಿಕವಾದ ಪ್ರಗತಿಗೆ ಒಳ್ಳೆ ಫಲವನ್ನ ನೀಡುತ್ತಾರೆ. ಮತ್ತು 9ನೇ ಸ್ಥಾನವನ್ನು ಕೇತು ಗ್ರಹ ವೀಕ್ಷಣೆ ಮಾಡೋದ್ರಿಂದ ಅದೃಷ್ಟದಲ್ಲಿ ವಿಘ್ನಗಳು ಅನ್ನೋದನ್ನೇ ಈ ಗ್ರಹ ಇಲ್ಲಿ ಪ್ರಭಾವವನ್ನ ಮಾಡುತ್ತಾರೆ. ಮತ್ತು 11ನೇ ಸ್ಥಾನವನ್ನ ವೀಕ್ಷಿಸ್ತಾರೆ. 11ನೇ ಸ್ಥಾನದಲ್ಲಿ ಈಗಾಗಲೇ ರಾಹು ಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ರಾಹು ಆಕಸ್ಮಿಕವಾಗಿ ಬರಬಹುದಾದಂತಹ ಲಾಭದ ಫಲವನ್ನ ನೀಡುತ್ತಾರೆ. ಬರುವಂತಹ ಲಾಭಕ್ಕೂ ಎಫರ್ಟ್ ಹಾಕಬೇಕಾಗುತ್ತೆ. ಯಾಕೆಂದ್ರೆ ಕುಂಭ ರಾಶಿ ಶನಿಯ ರಾಶಿ ಆಗಿರೋದ್ರಿಂದ ಆ ರಾಶಿಯಿಂದ 7ಮ ಸ್ಥಾನವನ್ನ ರಾಹು ಗ್ರಹ ವೀಕ್ಷಣೆ ಮಾಡುತ್ತಾರೆ. ಪಾರ್ಟ್ನರ್ ಸಂಬಂಧಪಟ್ಟಂತಹ ಆಗಬಹುದಾದಂತಹ ಸಮಸ್ಯೆಗಳು, ವ್ಯಾಪಾರ ವ್ಯವಹಾರದಲ್ಲಿ ಆಗಬಹುದಾದಂತಹ ಸಮಸ್ಯೆಗಳು ಮತ್ತು ಬಾಳ ಸಂಗಾತಿಯೊಂದಿಗೂ ಅನ್ಯೂನ್ಯವಾಗಿ ಇರುವುದಕ್ಕೆ ಈ ಗ್ರಹ ಪ್ರಭಾವವನ್ನ ಮಾಡೋದಿಲ್ಲ. ಪಂಚಮ ಸ್ಥಾನದಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಪ್ರೀತಿ ಪ್ರೇಮದ ವಿಷಯದಲ್ಲಿಯೂ ಬೇರ್ಪಡುವಂತೆ ಬೇಸರದ ಪ್ರಭಾವವನ್ನ ಕೇತು ಗ್ರಹ ಮಾಡ್ತಾರೆ. ಪಂಚಮ ಸ್ಥಾನದಲ್ಲಿ ಕೇತು ಗ್ರಹ ಸಂಚಾರ ಮಕ್ಕಳಿಂದ ಬೇರ್ಪಡುವ ಅಥವಾ ದೂರ ಆಗುವಂತಹ ಸಂದರ್ಭಗಳು ಕೆಲವರಿಗೆ ಬರಬಹುದು. ಈ ಗ್ರಹಗಳು ಗೋಚಾರದಲ್ಲಿ ಅಶುಭ ಫಲಗಳನ್ನ ಹೆಚ್ಚಾಗಿ ನೀಡ್ತಾ ಇರುವಾಗ ನಿಮಗೇನಾದರೂ ಇಲ್ಲಿ ಶುಭ ಭುಕ್ತಿ ಕಾಲಗಳು, ಶುಭ ದಶಾಕಾಲ, ಶುಭ ಭುಕ್ತಿ ಕಾಲಗಳು ನಡೀತಾ ಇದ್ರೆ ಗೋಚಾರದ ಪ್ರಭಾವ ಹೆಚ್ಚು ಆಗೋದಿಲ್ಲ. 50ರಿಂದ 60% ಹೆಚ್ಚು ಶುಭ ಫಲಗಳನ್ನೇ ಪಡೆದುಕೊಳ್ತೀರಾ. 7.5 ಕಾಲ ಆಗಿದ್ದರೂ ಶುಭ ಫಲಗಳನ್ನೇ ಪಡೆದುಕೊಳ್ತೀರಾ. ಸ್ಥಿರವಾದ ಒಳ್ಳೆ ಫಲಗಳನ್ನ ಪಡೆದುಕೊಳ್ತೀರಾ. ನಿಮ್ಮ ದಶಾಕಾಲವು ಅಶುಭವಾಗಿದ್ದು, ಭುಕ್ತಿ ಕಾಲವು ಅಶುಭವಾಗಿದ್ದು, ಗೋಚಾರದಲ್ಲಿ ಈ ಗ್ರಹಗಳ ಸಂಚಾರವು ಅಶುಭ ಆಗಿರೋದ್ರಿಂದ 7.5 ಕಾಲ ಆಗಿರೋದ್ರಿಂದ 80ರಿಂದ 90% ಅಶುಭ ಫಲವನ್ನೇ ಪಡೆದುಕೊಳ್ತೀರಾ. ಏಕೆಂದ್ರೆ ಇಲ್ಲಿ ದಶಾಕಾಲ ಭುಕ್ತಿಕಾಲ ಅಶುಭವನ್ನೇ ನೀಡುತ್ತೆ, ಗೋಚಾರವು ಅಶುಭವನ್ನೇ ನೀಡುತ್ತೆ. ಯಾವುದೇ ಡೆವಲಪ್ಮೆಂಟ್ ಆಗೋದಿಲ್ಲ, ಯಾವುದೇ ಗ್ರೋತ್ ಇರೋದಿಲ್ಲ ಮತ್ತು ಇದ್ದಂತೆ ಇರುವಂತಹ ಪರಿಸ್ಥಿತಿ ಜೀವನ ಅಥವಾ ಅದಕ್ಕೂ ಕೆಡಬಹುದು ಅಂತಹ ಒಂದು ಸ್ಥಿತಿಯು ಬರಬಹುದು. ಹಾಗಾಗಿ ಪರಿಶೀಲಿಸಿಕೊಳ್ಳಿ ನಿಮ್ಮ ದಶಾಭುಕ್ತಿ ಕಾಲವನ್ನ ಮತ್ತು ಪರಿಹಾರವನ್ನ ನಿಮ್ಮ ದಶಾ ಭುಕ್ತಿ ಗ್ರಹಕ್ಕೆ ಹೆಚ್ಚಾಗಿ ಮಾಡಬೇಕಾಗತ್ತೆ. ಮತ್ತು ಗೋಚಾರದಲ್ಲಿ 7.5 ಕಾಲ ಆಗಿರೋದ್ರಿಂದ ಶನಿಗೆ ಪರಿಹಾರವನ್ನ ಮಾಡಿಕೊಳ್ಬೇಕಾಗತ್ತೆ. ಗುರುಗ್ರಹ 4ಥ ಸ್ಥಾನವನ್ನ ಪ್ರವೇಶಿಸಿದರು, ಸುಖ ಮನಶಾಂತಿಯ ಪ್ರಭಾವವನ್ನ ಮಾಡಿದರು. ಗುರುಗ್ರಹ ಗುರುಬಲ ಇಲ್ಲದಿದ್ದರೂ ಇಲ್ಲಿ ಗುರುಗ್ರಹ ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳನ್ನ ನೀಡ್ತಾರೆ. ಆದರೂ ಇತರ ವಿಷಯಗಳನ್ನ ನಾವು ಹೆಚ್ಚಾಗಿ ನೋಡಬೇಕಾಗುತ್ತೆ. ಹಾಗಾಗಿ ದಶಾಭುಕ್ತಿ ಕೆಟ್ಟಿದ್ದರೆ ಹೆಚ್ಚು ಅಶುಭ ಫಲಗಳನ್ನ
ಮೇಷರಾಶಿಯವರು ಪಡೆದುಕೊಳ್ತೀರಾ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲರ ರಕ್ಷೆ ಆಗಲಿ, ಒಳ್ಳೆ ಆಲೋಚನೆಗಳು ಬರಲಿ, ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತೆ ಬುದ್ಧಿ ನಿಮ್ಮನ್ನು ಪ್ರೇರೇಪಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.